ನಾವು ಹೋಗಿದ್ದಂಥ ರೆಸಾರ್ಟಲ್ಲಿ 1 ನೈಟ್ ಸ್ಟೇ ಆಗಿ ನಾವಂತೂ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಬನ್ನಿ ನಾವು ಆ ರೆಸಾರ್ಟಲ್ಲಿ ಹೋಗಿ ಏನೆಲ್ಲ ಮಾಡಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಿಮಗೂ ಕೂಡ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನಾವು ರೆಸಾರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಶನಿವಾರ ಬೆಳಿಗ್ಗೆ. ನಾವು ಅಷ್ಟೊತ್ತಿಗಾಗಲೇ ಎಲ್ಲೂ ಬುಕ್ ಮಾಡಿರಲಿಲ್ಲ ರೆಸಾರ್ಟ್ಗಳನ್ನ. ಬಟ್ ಎಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿದ್ದು. ನಮಗೆ ನೈಟ್ ಸ್ಟೇಗೆ ಎಲ್ಲೂ ಖಾಲಿ ಇರಲಿಲ್ಲ. ತುಮಕೂರಿಂದ ಆಶಕ ಮತ್ತು ನಮ್ಮ ಮಾವ ಬಂದಿದ್ದರು. ನಾವು 4 ಜನ ಮತ್ತು ಮಕ್ಳುಗಳು ಎಲ್ಲ ಸೇರಿ ನಾವು 7 ಮೆಂಬರ್ಸ್ ಇದ್ವಿ. ನಾವು ಚೆಕ್-ಇನ್ ಇದ್ದಿದ್ದು ನಮಗೆ 11:30ಗೆ. ಆದರೆ ನಾವು ರೆಸಾರ್ಟಿಗೆ ಹೋಗಿದ್ದು 1 ಗಂಟೆಗೆ. ಲೇಟ್ ಆಗೋಯ್ತು ನಾವು ಹೋಗೋಷ್ಟರಲ್ಲಿ. ನಾವು ಟೋಲ್ಗೇಟ್ ಹತ್ರ ಹೋದಾಗ ಅಲ್ಲಿ ನಮಗೆ ದರ್ಶನ್ ಅವ್ರ ಕಾರ್ ಕಾಣಿಸ್ತು. ಮೋಸ್ಟ್ಲಿ ಒಳಗಡೆ ದರ್ಶನ್ ಇದ್ದರು ಅನಿಸುತ್ತೆ. ಅವಾಗ ಅವ್ರು ಹೊರಗಡೆನೇ ಇದ್ದರು. ನೋಡಿದ್ವಿ ಬಟ್ ಏನು ಕಾಣಿಸ್ಲಿಲ್ಲ. ನಾವು ಹತ್ತತ್ರ ಹೋಗ್ತಿದ್ದಂಗೆ ನಮಗೆ ರೆಸಾರ್ಟಿಂದ ಕಾಲ್ ಬಂತು. ಈ ಥರ ನಿಮ್ಮ ಹತ್ರ ಪ್ರೀ ಬುಕ್ ಮಾಡಿಸ್ಕೊಂಡಿದ್ರಲ್ಲ, ಅವರು ದುಡ್ಡನ್ನೆಲ್ಲ ತೊಗೊಂಡು ಎಲ್ಲೋ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಕಟ್ಸ್ಕೊಂಡ್ರಿ ಏನು ಅಂತ ವಿಚಾರಿಸ್ತಾರೆ. ನಮ್ಗೆ ಅಲ್ಲೇ ತುಂಬಾ ಬೇಜಾರಾಯಿತು. ಯಾಕೆಂದರೆ ನಾವು ತುಮಕೂರಿಂದ ಬೇರೆ ನಮ್ಮ ಆಶಕವ್ರನ್ನ ಮತ್ತು ನಮ್ಮ ಮಾವನ್ನೆಲ್ಲ ಕರ್ಸ್ಕೊಂಡಿದ್ವಿ ರೆಸಾರ್ಟಿಗೆ ಅಂತ ಹೇಳಿ. ಬಟ್ ಈ ಟೈಮಿಂಗ್ಸ್ ಎಲ್ಲ ಈ ಥರ ಆಯ್ತಲ್ಲ. ಅದು ಅಲ್ಲದೆ ನಾವು ಆನ್ ದ ವೇ ಇದ್ವಿ ರೆಸಾರ್ಟಿಗೆ. ಓಕೆ, ನೀವು ರೆಸಾರ್ಟ್ ಹತ್ರ ಬನ್ನಿ, ನೋಡೋಣ ನಿಮಗೆ ಬೇರೆ ರೂಮ್ಗಳೆಲ್ಲಾದರೂ ಖಾಲಿ ಇದ್ದರೆ ನಾವು ನಿಮಗೆ ಬುಕ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಧೈರ್ಯದ ಮೇಲೆ ನಾವು ಕೂಡ ರೆಸಾರ್ಟ್ ಹತ್ರ ಎಂಟರ್ ಆದ್ವಿ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಹೋಗಿದ ತಕ್ಷಣ ಅಲ್ಲಿ ಯಾರೂ ಕಾಣಿಸ್ತಿಲ್ಲ. ಏನು ಇಷ್ಟೊಂದು ಖಾಲಿ ಇದೆಯಲ್ಲ, ಏನಾಗಿದೆಯೋ ಏನೋ ಅಂದ್ಕೊಂಡು ಸೊ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಗೊತ್ತಾಯಿತು ಅಲ್ಲಿ ತುಂಬ ಜನ ನಮ್ಮ ಥರನೇ ಪ್ರೀ ಬುಕ್ ಆಗಿದ್ದವ್ರು ಅಲ್ಲೇ ವರ್ಕ್ ಮಾಡ್ತಾ ಇದ್ದಂಥ ಒಬ್ಬ ಹುಡುಗ ಎಲ್ಲರ ಕೈಲೂ ಇದೇ ಥರ ಪ್ರೀ ಬುಕ್ ಮಾಡಿಸ್ಕೊಂಡು ದುಡ್ಡು ತೊಗೊಂಡು ಓಡೋಗಿದ್ದಾನೆ ಅಂತ ನಮ್ಗೆ ಹೇಳಿದ್ದಲ್ಲಿ. ಅದು ನಿಜನೋ ಸುಳ್ಳು ನಮಗಂತೂ ಗೊತ್ತಿಲ್ಲ. ಬಟ್ ನಾವು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ವಿ, ಆನ್ ದ ವೇ ಇದ್ವಿ. ಸೊ ನಮ್ಗೆ ರೂಮ್ ಬೇಕಂತ ಕೇಳಿದ್ವಿ. ಅವ್ರ ಪಕ್ಕದಲ್ಲಿ ಇನ್ನೊಂದು ರೆಸಾರ್ಟ್ ಇದೆ ನಮ್ಮದು. ನಿಮ್ಗೆ ಅಲ್ಲಿ ರೂಮ್ ಬುಕ್ ಮಾಡಿಕೊಡ್ತೀವಿ, ನೀವು ಮತ್ತೆ ಅಲ್ಲಿಂದ ನೀವು ನೈಟ್ ಸ್ಟೇ ಆದಮೇಲೆ ಬೆಳಗ್ಗೆ ಇಲ್ಲಿಗೆ ಬರ್ಬೋದು ಅಂತ ಹೇಳಿದ್ರು. ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ರೂಮ್ ಖಾಲಿ ಇದೆ, ನೀವು ರೂಮ್ ಸ್ಟೇ ಆಗ್ಬೋದು. ಬಟ್ ಒಂದೇ ರೂಮಲ್ಲಿ ಸ್ಟೇ ಆಗಬೇಕು 4 ಮೆಂಬರ್ಸು ಅಂದರು. ನಾವು ಓಕೆ ಅಂತ ಒಪ್ಕೊಂಡ್ವಿ. ನಾವಿದ್ದಂಥ ಈ ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಆಲ್ಮೋಸ್ಟ್ ಎಲ್ಲ ರೆಸಾರ್ಟ್ಗಳಲ್ಲೂ ರೂಮ್ಗಳು ಅಷ್ಟೊಂದು ನೀಟಾಗಿರಲ್ಲ. ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ರು ರೂಮ್ನ. ಹಾಗೆಯೇ ಇಲ್ಲಿಂದ ನಮಗೆ ಹೊರಗಡೆ ಕಾಣುವಂಥ ವ್ಯೂ ಪಾಯಿಂಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಯಾಕೆಂದರೆ ಹಿಂದೆಗಡೆ ಅಂತೂ ಫುಲ್ ಕಾಡು ಥರ ಫೀಲ್ ಆಗ್ತಾಯಿತ್ತು. ಮಾವಿನ ಮರಗಳು, ಬೆಟ್ಟ ಗುಡ್ಡಗಳು ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಬೆಳಗ್ಗೆ ಟೈಮ್ ನೋಡಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ವ್ಯೂ. ನಿಧಾನ ಲಡ್ಡು ಬಿದ್ದೋಗ್ಬಿಡ್ತಾಳೆ. ಈ ಕಡೆ ಲಡ್ಡು ಬಿದ್ದೋಗ್ತೀಯಾ? ಬಿದ್ದೋಗ್ತೀರಲ್ಲ, ಹರಿ ಪಾಪ ಬಿದ್ದೋಗ್ತಾಳಮ್ಮ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ನಾವು ಹೋಗಿದ್ದು ಸ್ವಲ್ಪ ಆಟ ಆಡ್ಕೊಂಡು ಬರೋಣ, ಹಾಗೆ ಮಕ್ಕಳನ್ನು ಆಟ ಆಡ್ಸ್ಕೊಂಡು ಬರೋಣ ಅಂತ ಬಂದ್ವಿ. ಅಲ್ಲಿ ಸಪ್ರೇಟ್ ಮಾಡಿದ್ದಾರೆ ಎಲ್ಲದಕ್ಕೂ. ಸ್ವಿಮ್ಮಿಂಗ್ ಫೂಲ್ ಇರೋವಂಥ ಪ್ಲೇಸೇ ಸಪ್ರೇಟ್, ಮತ್ತು ಆಟ ಆಡೋದಕ್ಕಿರೋವಂಥ ಪ್ಲೇಸಸ್ ಸಪ್ರೇಟ್, ಊಟಕ್ಕೆ ಬೇರೆ, ಈ ಥರ ಎಲ್ಲದಕ್ಕೂ ಡಿವೈಡ್ ಮಾಡಿದ್ದಾರೆ ಪ್ಲೇಸ್ಗಳನ್ನ. ಒಂದಕ್ಕೊಂದು ಲಿಂಕ್ ಇಲ್ಲ. ಹಾಗಾಗಿ ನಾವು ಆಟ ಆಡೋದಕ್ಕೆ ಹೋಗಿದ್ದಂಥ ಪ್ಲೇಸ್ ಸ್ವಲ್ಪ ರೆಸಾರ್ಟ್ ಆಪೋಸಿಟ್ಟಿಗೆ ಸಪ್ರೇಟ್ ಇತ್ತದು. ಅಲ್ಲಿ ಆಲ್ರೆಡಿ ತುಂಬ ಜನ ಇದ್ದರು. ಯಾಕೆಂದರೆ ನಾವು ಹೋಗಿದ್ದು ನೈಟ್ ಸ್ಟೇ. ನೈಟ್ ಸ್ಟೇಗಿಂತ ಮಾರ್ನಿಂಗ್ ಜಾಸ್ತಿ ಬರ್ತಾರೆ ಇಲ್ಲಿ ಅಂತ ಹೇಳಿದ್ರು. ಈ ಟೈಮಿಂಗ್ಸಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಮಕ್ಕಳನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಪ್ಲೇಸ್ ಅಲ್ವಾಗ?
ನೆಕ್ಸ್ಟ್ ನಾವು ಹೋಗಿದ್ದು ಕ್ರಿಕೆಟ್ ಆಡೋಣ ಅಂತ ಹೋದ್ವಿ. ನನಗೆ ಕ್ರಿಕೆಟೆಲ್ಲ ಆಡೋದಕ್ಕೆ ಬರಲ್ಲ, ನಾನು ಯಾವತ್ತೂ ಆಡಿಲ್ಲ. ಬಟ್ ನನ್ನ ಹಸ್ಬೆಂಡಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಅವ್ರ ಮೊಬೈಲಲ್ಲೂ ಸುಧಾ ಅದೇ ಗೇಮ್ ಮಾಡ್ತಾಯಿರ್ತಾರೆ. ಹಾಗಾಗಿ ಇಲ್ಲಿ ಅವ್ರಿಗೆ ಬೌಲ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತೇಳಿ ನಾನು ಬೌಲಿಂಗ್ ಮಾಡೋಣ ಅಂತ ಹೋದೆ. ಹಾಗೆ ನಾನು ಕೂಡ ಒಂದೆರಡು ಆಟ ಬ್ಯಾಟ್ ಕೂಡ ಮಾಡಿದ್ದೀನಿ. ಬಟ್ ಇಷ್ಟು ಕೆಟ್ಟದಾಗಿ ಬೌಲಿಂಗ್ ಯಾರೂ ಮಾಡಿರಲ್ಲ ಅನ್ಕೋತೀನಿ, ಅಷ್ಟು ಕೆಟ್ಟದಾಗಿ ಮಾಡಿದ್ದೀನಿ. ನಡಿ ಲಹರಿ ಫೇವರೇಟ್ ಪ್ಲೇಸ್ ಸ್ವಿಮ್ಮಿಂಗ್ ಪೂಲ್. ಇದು ದೊಡ್ಡವ್ರದು, ಅದು ಲಹರಿದು. ಲಹರಿ ಅವ್ರದಲ್ಲಿ ಈಗೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕು. ಆಮೇಲೆ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಅದೆಲ್ಲ ದೊಡ್ಡ ಮಕ್ಕಳಿದು. ಇಲ್ಲಿ ಬೀಳ್ತಾರೆ ಅನ್ನೋದು ಭಯ ಇಲ್ಲ ಅಲ್ಲ, ಆರಾಮಾಗಿ ಆಟ ಆಡ್ತಾರೆ. ಸೊ ನಾವು ಆಟ ಆಡಿಕೊಂಡು ಸುತ್ತಮುತ್ತ ಏನೇನಿದೆ ಅಂತ ನೋಡಿಕೊಂಡು ಊಟದ ಟೈಮಿಂಗ್ಸ್ ಆಯಿತು, ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ನಾನು ಇದನ್ನು ಫಸ್ಟು ಕಿಚನ್ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಊಟಕ್ಕೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಇದು ಕಿಚನ್ ಅಲ್ಲ, ಬಾರ್ ಅಂತ ಹೇಳಿ. ಅದೊಂದು ಬೇಜಾರಿಲ್ಲಿ, ಯಾಕೆಂದರೆ ನೈಟ್ ಟೈಮಲ್ಲಿ ಔಟ್ಸೈಡರ್ಸ್ನೂ ಕೂಡ ಅಲೋ ಮಾಡ್ತಾರೆ ಡ್ರಿಂಕ್ಸ್ ಮಾಡೋದಕ್ಕೆ. ಹಾಗಾಗಿ ಸೆಕೆಂಡ್ ಫ್ಲೋರ್. ಲಡ್ಡು ಖುಷಿ ಆಯ್ತಾ ನಿಂಗೆ? ಅತ್ತೆ ಹಿಡ್ಕೊಂಡ್ಬಿಟ್ಟಿದ್ಯಾ? ಅತ್ತೆ ನೀನು ಮ್ಯಾಚಿಂಗು ಜೀನ್ಸು ಶರ್ಟು. ಹಾಂ ಲಡ್ಡು, ಅಮ್ಮ ಇಷ್ಟನಾ ಅತ್ತೆ ಇಷ್ಟನಾ? ಯಾರಿಷ್ಟ ನಿಂಗೆ? ಈ ಕಡೆ ತಿರುಗು, ಈ ಕಡೆ ತಿರುಗು. ಯಾರಿಷ್ಟ ಲಡ್ಡು? ಇದು ಊಟ ಮಾಡುವಂಥ ಜಾಗ ತುಂಬಾ ದೊಡ್ಡದಾಗಿತ್ತು. ಹಾಗೆ ಟೇಬಲ್ಸ್ಗಳೆಲ್ಲ ಹಾಕಿದ್ರು, ತುಂಬಾ ಜನ ಬಂದ್ರೂ ಕೂತ್ಕೊಂಡು ಊಟ ಮಾಡೋ ಥರ. ಮತ್ತು ಫುಡ್ಡು ಕೂಡ ತುಂಬಾ ಇಷ್ಟ ಆಯಿತು ನಮಗೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಫುಡ್ಡು. ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಯಾಕೆಂದರೆ ನನ್ನ ಮಕ್ಳಿಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಂದರೆ ತುಂಬಾ ಇಷ್ಟ. ಅವ್ರು ಬೇರೆ ಯಾವ ಆಟಗಳನ್ನೂ ಆಡೋದಕ್ಕೆ ಇಷ್ಟ ಇಲ್ಲ, ಬರೀ ನೀರಲ್ಲಿ ಬಿಟ್ಟರೆ ಬೆಳಗ್ಗೆ ಸಂಜೆ ಗಂಟ ನೀರಲ್ಲೇ ಆಡ್ತಾರೆ. ಸೊ ಹಾಗಾಗಿ ನಾವು ಬಂದು ರೆಡಿಯಾಗಿ, ಇವರು ಕೂಡ ರೆಡಿ ಇದ್ದಾರೆ ಹೋಗೋದಕ್ಕೆ ಅಂತ ಹೇಳಿ. ಲೆಟ್ಸ್ ಗೋ. ಅದು ದೊಡ್ಡವ್ರದ್ದು ಸ್ವಲ್ಪ ಇಳಿಯಮ್ಮ, ಇಳಿಲ್ಲ ಹರಿ. ಅದು ಚಿಕ್ಕದ ನೋಡಿ ಇದೊಂದ್ಸಲ. ನಾವು ಲಹರಿನ ರೀಸೆಂಟಾಗಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ರಿಂದ ಅವಳು ಸ್ವಲ್ಪ ನೀರು ಅಂದರೆ ಭಯ ಬೀಳೋದು ಬಿಟ್ಟು ಸ್ವಲ್ಪ ನೀರಲ್ಲಿ ಮುಳುಗೋದು, ಸ್ವಿಮ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ಲು. ಬಟ್ ಲಡ್ಡುಗೆ ಅವಳು ಸ್ವಲ್ಪ ಕುಳ್ಳಗಿರೋದ್ರಿಂದ ನೀರಲ್ಲಿ ಮುಳುಗ್ಬಿಟ್ರೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ ಸಡನ್ನಾಗಿ. ಹಾಗಾಗಿ ಅವಳ ಹತ್ರ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಅವಳು ನೋಡ್ಕೋಬೇಕಿತ್ತು. ಅದನ್ನು ಬಿಟ್ಟರೆ ಮಕ್ಳುಗಳಿಗೆ ಇದು ಸೇಫ್ ಆಗಿತ್ತು. ಏಕೆ ಅಂತಂದರೆ ಚಿಕ್ಕದಿತ್ತು, ದೊಡ್ಡದಕ್ಕೆ ಅವ್ರನ್ನ ಅಲೋ ಮಾಡ್ತಿರ್ಲಿಲ್ಲ, ಚಿಕ್ಕದ್ರಲ್ಲಿ ಆಡ್ಕೋಬೇಕಿತ್ತು. ಹಾಗಾಗಿ ನಾವು ಅವ್ರನ್ನ ಅಲ್ಲಿ ಬಿಟ್ಟು ದೊಡ್ಡದ್ರಲ್ಲಿ ಬಂದು ಆಟ ಆಡ್ಕೊತಾ ಇದ್ವಿ. ಬಟ್ ಅವಾಗವಾಗ ಅವ್ರ ಕಡೆ ನೋಡ್ಕೊಳ್ತಾ ಇದ್ವಿ.
ಬೆಂಗಳೂರಲ್ಲಿ ನಿಮಗೆ ಗೊತ್ತು, ಬೆಂಗಳೂರಲ್ಲಿ ಇದ್ದು ಬೇಜಾರಾಗಿರೋರಿಗೆ ಈ ಥರ ಒನ್ ಡೇ ಯಾವಾಗಾದರೂ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀವಿ ಅಂತಂದರೆ ತುಂಬಾ ಖುಷಿ ಪಡ್ತಾರೆ. ಅದರಲ್ಲಂತೂ ನನ್ನ ಮಗಳಿಗಂತೂ ತುಂಬಾ ಖುಷಿ ಈ ಥರ ರೆಸಾರ್ಟಿಗೆ ಹೋಗೋದು ಅಂತ ಅಂದರೆ. ದೂರ ಹೋಗಿ ತುಂಬ ಸ್ಟ್ರೈನ್ ಆಗುತ್ತೆ, ಮತ್ತೆ ಬರಬೇಕು, ಸ್ಕೂಲ್ಗೆ ಹೋಗಬೇಕು ಅಂದರೆ ಅದೆಲ್ಲ ಹಿಂಸೆ. ಅದ್ರ ಬದಲು ಈ ಥರ ಹತ್ರದಲ್ಲೇ ಇರೋವಂಥ ಯಾವುದಾದ್ರೂ ಒಂದು ರೆಸಾರ್ಟಿಗೆ ಹೋದರೆ ಮಕ್ಳುಗಳು ಕೂಡ ತುಂಬ ಆಟ ಆಡಿಕೊಂಡು ಖುಷಿ ಪಡ್ತಾರೆ, ನಮಗೂ ಕೂಡ ಸ್ವಲ್ಪ ಸೇಫ್ಟಿ ಇರುತ್ತೆ, ಹಾಗೆ ನಮಗೂ ಮೈಂಡ್ ಫ್ರೀ ಅನಿಸುತ್ತೆ. ಹಾಗಾಗಿ ನಾವು ಅವಾಗವಾಗ ರೆಸಾರ್ಟ್ಗಳಿಗೆ ಹೋಗ್ಬಿಟ್ಟು ಬರ್ತಾ ಇರ್ತೀವಿ. ಮಕ್ಳುಗಳಿಗಂತೂ ರೆಸಾರ್ಟ್ಗೆ ಹೋಗೋದಂದರೆ ತುಂಬ ಇಷ್ಟ. ಅದರಲ್ಲೂ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಬೆಳಗ್ಗೆ ಸಂಜೆ ತನಕ ಇಲ್ಲೇ ಆಟ ಆಡ್ಕೊಂಡು ಇರ್ತೀವಿ ಅಂತ ಹೇಳ್ತಾರೆ. ಅವರನ್ನು ಈ ನೀರಿಂದ ಎದ್ದೇಳಿಸ್ಕೊಂಡು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಹಿಂಸೆ, ನಮಗೆ ಬರಲ್ಲ ಅವರು ಬೇಗ. ನನಗೆ ನೀರಲ್ಲಿ ಆಟ ಆಡೋದು ಅಂದರೆ ಇಷ್ಟನೇ, ಬಟ್ ನನಗೆ ನೀರಲ್ಲಿ ಆಟ ಆಡಬೇಕು ಅಂದರೆ ತುಂಬ ಬಿಸಿಲಿರಬೇಕು. ಬಿಸಿಲಿದ್ದಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಆಟ ಆಡ್ತೀನಿ. ಸ್ವಲ್ಪ ಮೋಡ ಮುಚ್ಕೊಂಡಿದ್ರೂ ನನಗೆ ತುಂಬ ಚಳಿ ಅನಿಸುತ್ತೆ, ಹಾಗಾಗಿ ಹೋಗಲ್ಲ. ಇವರು ನೀರೆಲ್ಲ ಎರಚಿ ಬಾ ಏನಾಗಲ್ಲ ಅಂತ ಕರಿತಾಯಿದ್ರು. ಆಶಾಗ ಕೂಡ ಮಕ್ಕಳ ಜೊತೆಯಲ್ಲಿ ನೀರಲ್ಲಿ ಇಳಿದು ಆಟ ಆಡ್ತಾಯಿದ್ರು. ಅವರು ಕೂಡ ದೊಡ್ಡ ಸ್ವಿಮ್ಮಿಂಗ್ ಪೂಲಿಗೆ ಬರೋಕ್ಕೆ ಸ್ವಲ್ಪ ಹೆದರ್ತಾರೆ. ಯಾಕೆ ಅಂತ ಅಂದರೆ ತುಂಬ ನೀರಿರುತ್ತಲ್ಲ, ಭಯ ಅವ್ರಿಗೂ, ನನಗೂ ಸ್ವಲ್ಪ ಭಯ. ನಾನು ಸ್ವಲ್ಪ ಹೊತ್ತು ಹೋದ್ಮೇಲೆ ನಾನು ಸರಿ ಹೋದೆ. ಹಾಗೆಯೇ ಲಹರಿ ಸ್ವಿಮ್ಮಿಂಗ್ ಪೂಲಲ್ಲಿ ಅವ್ರಿಗೊಂದಿಷ್ಟು ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತಾ ಇರ್ತಾರೆ ಸ್ವಿಮ್ ಮಾಡಬೇಕಾದ್ರೆ. ಅದನ್ನು ಕೂಡ ನಾನು ಕೂಡ ಟ್ರೈ ಮಾಡ್ತಾಯಿದ್ದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಎಲ್ಲ ಆದಮೇಲೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಊಟಕ್ಕೆ ಅಂತ ಹೇಳಿ ಹೊರಗಡೆ ಬಂದ್ವಿ. ಅಲ್ಲೇನಾಗಿತ್ತು ಅಂತಂದರೆ ಎಲ್ರಿಗೂ ಫೈರ್ ಕ್ಯಾಂಪ್ ಅಂತ ಒಂದೆರಡು ಕಡೆ ಸೆಟ್ ಮಾಡಿದರು. ಬಟ್ ಒಂದು ಕಡೆ ಎಲ್ಲ ಆಫೀಸ್ ಬಂದಿದ್ದರು, ಒಂದಷ್ಟು ಜನ, ಒಂದು 15ರಿಂದ 20 ಜನ, ಅವರು ಅಲ್ಲಿ ಆಟ ಆಡ್ತಾಯಿದ್ರು. ಇನ್ನೊಂದು ಕಡೆ ಫುಲ್ ಡ್ರಿಂಕ್ಸ್ ಮಾಡಿ ಅವರೊಂದು ಕಡೆ ಮಾಡ್ತಾಯಿದ್ರು. ಹಾಗಾಗಿ ನಾವು ಆ ಫೈರ್ ಕ್ಯಾಂಪ್ ಹತ್ರ ಹೋಗಿಲ್ಲ, ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹುಡುಗರು ಸ್ವಲ್ಪ ಹೊತ್ತು ಅಲ್ಲೇ ಸಾಂಗ್ ಹಾಕಿದ್ರು, ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಮಲ್ಕೊಂಡ್ವಿ. ನನಗೆ ಯಾಕೋ ನೀರಲ್ಲಿ ಆಟ ಆಡಿದ್ದಕ್ಕೂ ಸ್ವಲ್ಪ ಮೋಡ ಮುಚ್ಕೊಂಡಿದ್ದಕ್ಕೂ ತುಂಬಾ ತಲೆನೋವು ಬಂದುಬಿಡ್ತು. ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವೆದರ್. ಅದಾದಮೇಲೆ ಕಾಫಿ ಕುಡ್ಕೊಂಬರೋಣ ಅಂತ ಬಂದ್ವಿ ಕೆಳಗಡೆ. ನೋಡ್ಬೋದು ಚೆನ್ನಾಗೇ ಇಲ್ಲ, ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ತುಂಬ ಜನ ಬರ್ತಾರೆ ಅಂತ ಹೇಳಿದ್ರು. ಬರೋದಕ್ಕೆ ಎಲ್ಲರೂ ಒಂದು 10-11 o'clock ಹಂಗಲ್ವ ಎಲ್ಲರೂ ಬರೋದು. ಸ್ವಲ್ಪ ಬೇಗನೆ ಇದ್ದಿದ್ವಿ. ಕಾಫಿ ಕುಡಿಯೋಣ ಅಂತ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಫ್ರೆಶ್ ಅಪ್ ಆಗಿ ನಾವು ರೋಪ್ ಆಕ್ಟಿವಿಟೀಸ್ ಯಾವುದು ಆಡಲಿಲ್ಲ, ಅಲ್ಲಿ ಆಡೋಣ ಅಂತ ಹೋದ್ವಿ.
ಫುಲ್ ಎಂಜಾಯ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಇಷ್ಟ ಇಲ್ಲದೆ ಹೋದರೂ ನಾವು ರಿಟರ್ನ್ ನಮ್ಮ ಮನೆಗೆ ಬರಲೇಬೇಕಲ್ಲ, ಹಾಗಾಗಿ ನೂವಾ ರೆಸಾರ್ಟಿಗೆ ಬಾಯ್ ಬಾಯ್ ಹೇಳಿ ಬಂದ್ವಿ ರಿಟರ್ನ್ ಮನೆಗೆ.